ನೋಡಿ, ತುಂಬಾ ಜನ ಅಫರ್ಮೇಷನ್ ಅಂತ ಹೇಳಿದ್ರೆ ಇದು ನಿಜವಾಗ್ಲೂ ವರ್ಕ್ ಆಗುತ್ತಾ, ಇದು ಸೈಂಟಿಫಿಕ್ ಈ ರೀತಿ ಎಲ್ಲ ಕೇಳ್ತೀರಾ. ಆದ್ರೆ ನೀವು ಇದನ್ನ ತಿಳ್ಕೊಬೇಕು. ಯಾಕಂತ ಹೇಳಿದ್ರೆ ಅಫರ್ಮೇಷನ್ ಅಂದ್ರೆ ಮಂತ್ರನು ಕೂಡ ಆಗುತ್ತೆ. ಅಂದ್ರೆ ಇದರ ಆಳವಾದ ರಹಸ್ಯನ ನಾನು ತಿಳಿಸ್ತೀನಿ, ಸೊ ದಟ್ ಜಸ್ಟ್ ಕನೆಕ್ಟ್. ಓಕೆ, ಸೊ ನೋಡಿ, ನಾವು ಯಾವಾಗಲೂ ಕೂಡ ನೋಡಿ, ಈಗ ಸ್ಪಿರಿಚುವಲ್ಲಿ ತುಂಬಾ ಜನ ಓಂ ನಮ ಶಿವಾಯ ಅಂತ ಮಂತ್ರ ಜಪ ಮಾಡ್ತೀವಲ್ವಾ. ಅಂದ್ರೆ ಇಲ್ಲಿ ನಾವು ಬರೀ ಶಬ್ದಗಳನ್ನ ಮಾಡ್ತಿಲ್ಲ. ನಾವು ಶಿವ ತತ್ವಕ್ಕೆ, ಶಿವಚೇತನಕ್ಕೆ, ಶಿವ ಪ್ರಜ್ಞಾವಲಯ ಅಂತ ಏನಿದೆ, ಈಗ ನಾವು ಮಂತ್ರಗಳನ್ನ ಹೇಳ್ತಾ ಹೇಳ್ತಾ ಏನಾಗುತ್ತೆ ಅಂತ ಹೇಳಿದ್ರೆ ಆ ಶಿವನ ಪ್ರಜ್ಞಾವಲಯ ಏನಿದೆ ಅಲ್ಲಿಗೆ ಕನೆಕ್ಟ್ ಆಗ್ತೀವಿ. ಅಂದ್ರೆ ಆ ಒಂದು ವಿಶ್ವ ಚೈತನ್ಯ ಶಕ್ತಿಗೆ ಕನೆಕ್ಟ್ ಆಗ್ತೀವಿ. ಇದನ್ನ ನೀವು ಅರ್ಥನ ಮಾಡ್ಕೋಬೇಕು. ಇಲ್ಲಿ ಮಾಡರ್ನ್ ಅಲ್ಲಿ ಅಂದ್ರೆ ಈಗ ಅಫರ್ಮೇಶನ್ ಕೂಡ ಒಂದು ಮಾಡರ್ನ್ ಮಂತ್ರ ರೀತಿ. ಅಂದ್ರೆ ಈ ಒಂದು ಪ್ರೆಸೆಂಟ್ ಇದ್ರಲ್ಲಿ ಅದನ್ನ ಹಿಂದೆ ಜಪ ಅಂತ ಹೇಳ್ತಿದ್ರಲ್ವಾ, ಜಪನ ಮಾಡೋದು, ನಾಮಸ್ಮರಣೆನ ಮಾಡೋದು, ಈ ರೀತಿಯಾಗಿ ಹೇಳ್ತಿದ್ರಲ್ವಾ. ಅಂದ್ರೆ ಇಲ್ಲಿ ಇದು ಒಂದು ಮಂತ್ರದ ರೀತಿನೇ ವರ್ಕ್ ಆಗುತ್ತೆ. ಉದಾಹರಣೆಗೆ ಈಗ ನಾನು ಸಂಪತ್ತು ಮತ್ತು ಸಮೃದ್ಧಿಗೆ ಅರ್ಹ ಅಂತ ಹೇಳ್ತಾ ಇರ್ತೀವಲ್ವಾ, ಇದನ್ನ ಹೇಳ್ಕೊಂತ ಇಲ್ವಾ. ಅಂದ್ರೆ ಇಲ್ಲಿ ಏನು, ನೀನು ಬರೀ ವರ್ಡ್ಸ್ ಗಳನ್ನ ಹೇಳ್ತಿಲ್ಲ, ಬರೀ ಮಾತುಗಳಲ್ಲಿ ನೀನ್ ಇದನ್ನ ಎಕ್ಸ್ಪ್ರೆಸ್ ನ ಮಾಡ್ತಿಲ್ಲ. ಇಲ್ಲಿ ನಿನ್ನ ಸಬ್ ಕಾನ್ಸಿಯಸ್ ಮೈಂಡ್ಗೆ, ಆ ಒಂದು ಎನರ್ಜಿಗೆ ಕನೆಕ್ಟ್ ನ ಮಾಡ್ತಿರೋಂಥದ್ದು, ಆ ವಲಯಗಳು ಏನಿದೆ ಅಲ್ಲಿಗೆ ಕನೆಕ್ಟ್ ನ ಮಾಡ್ತಿರೋಂಥದ್ದು. ಈಗ ನಾವೇನ್ ಅಫರ್ಮೇಶನ್ ಅಂತ ಏನ್ ಹೇಳ್ತೀವಿ, ನಾವೇನ್ ರಿಪಿಟೇಷನ್ ಆಗಿ ಮಾಡ್ತಿದೀವಿ, ಇದೇನೆ ಹಿಂದೆ ಜಪ ಆ ರೀತಿಯಾಗಿ ಆ ಒಂದು ಜಪ ತಪಗಳನ್ನ ಮಾಡ್ತಾ ಇದ್ರಲ್ಲ, ಆ ರೀತಿಯಾಗಿ ರಿಪೀಟೆಡ್ ಆಗಿ. ಈಗ ನಾವು ಕೆಲವುದನ್ನ ರಿಪೀಟೆಡ್ ಅಫರ್ಮೇಶನ್ ಹೇಳ್ತಿರಲ್ವಾ, ಅದೇ ರೀತಿ ಆಗ ಅವರು ರಿಪೀಟೆಡ್ ಮಂತ್ರಗಳನ್ನ ಇದ್ ಮಾಡ್ತಾ ಇದ್ರು. ನೋಡಿ, ಇದು ಸೈಂಟಿಫಿಕ್ ಹೇಗೆ ಅಂತ ನೀವು ಕೇಳ್ಬೋದು. ನೋಡಿ, ಇದನ್ನ ನ್ಯೂರೋ ಸೈನ್ಸ್ ಅಲ್ಲಿ ನ್ಯೂರಲ್ ಎಂಟ್ರೈನ್ಮೆಂಟ್ ಅಂತ ಹೇಳ್ತಾರೆ. ನ್ಯೂರಲ್ ಎಂಟ್ರೈನ್ಮೆಂಟ್ ಅಂತ ಹೇಳಿದ್ರೆ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಈಗ ನಮ್ಮ ಮೆದುಳಿನ ಎಲೆಕ್ಟ್ರಿಕಲ್ ವೇವ್ಸ್ ಇದೆಯಲ್ಲ, ಬ್ರೈನ್ ವೇವ್ಸ್ ಅಂತ ಏನ್ ಹೇಳ್ತೀವಲ್ವಾ, ಅಂದ್ರೆ ಇದು ಹೊರಗಿನ ಒಂದು ರಿದಮ್ ಪ್ಯಾಟರ್ನ್ಗೆ ಕನೆಕ್ಟ್ ಮಾಡುತ್ತೆ. ಅಂದ್ರೆ ರಿಪಿಟೇಷನ್ಗೆ ಸಿಂಕ್ ಆಗೋ ಒಂದು ಪ್ರೋಸೆಸ್. ಅದನ್ನ ನಾನು ಆಗ್ಲೇ ನಿಮ್ಗೆ ಹೇಳಿದ್ದು. ನೀವು ಯಾವಾಗ ಓಂ ನಮ ಶಿವಾಯ ಓಂ ನಮ ಶಿವಾಯ ಅಂತ ಮಂತ್ರಗಳನ್ನ ರಿಪೀಟೆಡ್ ಆಗಿ ಹೇಳ್ತಾ ಇರ್ತೀರಾ, ಆ ಒಂದು ಬ್ರೈನ್ ವೇವ್ಸ್ ಓಕೆ ಹೊರಗಿನ ಒಂದು ರಿದಮಿಕ್ ಪ್ಯಾಟರ್ನ್ಗೆ ಕನೆಕ್ಟ್ ಆಗುತ್ತೆ. ಅಂದ್ರೆ ನಾನು ಇಲ್ಲಿ ನಾಮಸ್ಮರಣೆ ಮಾಡ್ತಾ ಮಂತ್ರ ಜಪನ ಮಾಡ್ತಾ ಏನಾಗುತ್ತೆ, ಅದು ಒಂದು ಬ್ರಹ್ಮಾಂಡದ ಒಂದು ಶಿವ ಕಾನ್ಸಿಯಸ್ನೆಸ್ ತತ್ವಕ್ಕೆ ಕನೆಕ್ಟ್ ಆಗುವಂತದ್ದು. ನೋಡಿ, ಯಾವಾಗ ನೀವು ಸ್ಪಿರಿಚುವಲ್ ಮಂತ್ರಗಳನ್ನ ಹೇಳ್ಕೊಂತೀರಾ, ನಿಮ್ಗೆ ಬ್ಲಿಸ್ ಫೀಲ್ ಆಗುತ್ತಲ್ಲ, ಅಂದ್ರೆ ಆ ಒಂದು ಪ್ರಜ್ಞಾ ವಲಯಕ್ಕೆ ನೀವು ಕನೆಕ್ಟ್ ಆಗಿದ್ರ ಅಂತ ತಿಳಿತಾ ಇದೆಯಲ್ಲ ನಿಮ್ಗೆ. ನೋಡಿ, ಅದು ವಿಜ್ಞಾನಕ್ಕೂ ಸಂಬಂಧಪಡುತ್ತೆ, ಸ್ಪಿರಿಚುಯಾಲಿಟಿಗೂ ಕೂಡ ಸಂಬಂಧಪಡುತ್ತೆ. ಓಕೆ, ಇದನ್ನೇ ಹೇಳಿದ್ದು ಏನ್ಸಿಯಂಟ್ ಮಂತ್ರಗಳು ಅಂತ ಹೇಳಿದ್ರೆ ಅದೇ ರೀತಿನೇ ಈಗ ಮಾಡರ್ನ್ ಅಲ್ಲಿ ಅಫರ್ಮೇಶನ್ ಅಂತ ಹೇಳ್ಬೋದು. ತಿಳಿತಾ ಇದೆಯಲ್ಲ ನಿಮ್ಗೆ. ಅಂದ್ರೆ ಇಲ್ಲಿ ನೋಡಿ, ಲಾ ಆಫ್ ಅಸಂಪ್ಷನ್ ಅಲ್ಲಿ ಕೂಡ ಅದೇ ಆಗುವಂತದ್ದು. ಇಲ್ಲಿ ಅರ್ಥ ಮಾಡ್ಕೊಳ್ಳಿ. ಈಗ ನೀವು ಅನ್ಬೋದು, ಓಂ ನಮ ಶಿವಾಯ ಜಪ ಹೇಗೆ ಕೆಲಸ ಮಾಡುತ್ತೆ, ಏಕೆ ಕೆಲಸ ಮಾಡುತ್ತೆ, ಇದು ಹೇಗೆ ಮಾಡೋದು. ನೋಡಿ, ಯಾವಾಗ್ಲೂ ಕೂಡ ಮಂತ್ರದಲ್ಲಿ ರಿಪೀಟ್ ಆಗೋ ಸೌಂಡ್ ವೈಬ್ರೇಷನ್ ಇಂದ, ಅಂದ್ರೆ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಬ್ರೈನ್ ಸ್ಟೆಮ್ ಏನಿದೆ, ಲಿಂಬಿಕ್ ಸಿಸ್ಟಮ್ ಏನಿದೆ, ಪೀನಲ್ ಗ್ಲ್ಯಾಂಡ್ ಏನಿದೆ, ಇವುಗಳನ್ನ ಆಕ್ಟಿವೇಟ್ ಮಾಡುತ್ತೆ. ನೋಡಿ ಎಷ್ಟು ಸೈಂಟಿಫಿಕ್ ಇದೆ ಅಂತ. ಅಫರ್ಮೇಶನ್ ಇರ್ಬೋದು, ಮಂತ್ರಗಳಿರ್ಬೋದು, ಎಷ್ಟು ಸೈಂಟಿಫಿಕ್ ಇದೆ ಅಂತ. ಅಂದ್ರೆ ಈ ಆಕ್ಟಿವೇಶನ್ ಇಂದ ನಿಮ್ಮ ಮೈಂಡ್ ಆಲ್ಫಾ ತೀಟಾ ಈ ರೀತಿ ಏನ್ ಸ್ಟೇಟ್ ಏನಿದೆ, ಒಂದು ಕಾಮ್ ರಿಸೆಪ್ಟಿವ್ ಸ್ಥಿತಿಗೆ ಹೋಗುತ್ತೆ. ಅಂದ್ರೆ ಇದನ್ನ ಕಂಪ್ಲೀಟ್ ಆಗಿ ಆಕ್ಟಿವೇಟ್ ನ ಮಾಡುತ್ತೆ. ನಾವು ನಾರ್ಮಲ್ ಆಗಿ ಮಾತಾಡ್ಬೇಕಾದ್ರೆ ನಾವು ಬೀಟಾ ಸ್ಥಿತಿಯಲ್ಲಿ ಇರ್ತೀವಲ್ವಾ, ಅಥವಾ ಒಂದು ಫೋಕಸ್ ನ ಮಾಡ್ಬೇಕಾದ್ರೆ ಒಂದು ಆಲ್ಫಾ ಸ್ಥಿತಿಗೆ ಬರ್ತೀವಿ. ಆದ್ರೆ ನಾವು ಯಾವಾಗ ಧ್ಯಾನ ಸ್ಥಿತಿಗೆ ಹೋಗ್ತೀವಿ, ನಾವು ಜಪವನ್ನ ಮಾಡ್ತೀವಿ, ನಾವು ರಿಪೀಟೆಡ್ ಆಗಿ ಮಂತ್ರಗಳನ್ನ ಏನ್ ಇದ್ ಮಾಡ್ತೀವಿ, ಸೊ ಆಗ ನನ್ನ ಒಂದು ಮೈಂಡ್ ನ ಬ್ರೈನ್ ನ ಸ್ಥಿತಿ ಏನಿರುತ್ತೆ ಅಂತ ಹೇಳಿದ್ರೆ ತೀಟಾ ಸ್ಥಿತಿಯಲ್ಲಿರುತ್ತೆ. ತಿಳಿತಾ ಇದೆಯಲ್ಲ ನಿಮ್ಗೆ. ಅಂದ್ರೆ ಈ ಒಂದು ಕಾಮ್ ರಿಸೆಪ್ಟಿವ್ ಮೋಡ್ ಆ ಒಂದು ಪ್ರಜ್ಞಾವಲಯಗಳಿಗೆ ನಿಮ್ಮನ್ನ ಕನೆಕ್ಟ್ ನ ಮಾಡುತ್ತೆ. ಈಗ ನೋಡಿ, ನೀವು ಸಂಪತ್ತಿನ ಮೇಲೆ ಒಂದು ಧ್ಯಾನವನ್ನ ಇಟ್ಟಾಗ ಸಂಪತ್ತು ನಿಮ್ಮಲ್ಲಿ ಹೆಚ್ಚೆಚ್ಚು ಆಗ್ತಾ ಇರುತ್ತೆ. ಅಂದ್ರೆ ಪಾಸಿಟಿವ್ ಆಗಿ ಫೋಕಸ್ ನ ಮಾಡಿದಾಗ, ಪಾಸಿಟಿವ್ ಅಸಂಪ್ಷನ್ ಇಟ್ಕೊಂಡಾಗ, ನೀವು ಅದ್ರ ಬಗ್ಗೆ ಹೆಚ್ಚೆಚ್ಚು ಆ ಒಂದು ಸಂಪತ್ತಿನ ಆ ಒಂದು ಇದಕ್ಕೆ ಕನೆಕ್ಟ್ ಆದಾಗ ನಿಮ್ಗೆ ಏನಾಗುತ್ತೆ, ಅದು ಬರೋದಕ್ಕೆ ಶುರುವಾಗುತ್ತೆ. ಅಂದ್ರೆ ಇದು ನ್ಯಾಚುರಲ್ ಸ್ಟೇಟ್ ಆಗಿರುವಂತದ್ದು. ಅದನ್ನ ನೀವು ಕನೆಕ್ಟ್ ನ ಮಾಡ್ಕೋಬೇಕು. ಸಂಪತ್ತು ಸಮೃದ್ಧಿ ಅಂದ್ರೆ ಎಲ್ಲಿದೆ, ಅದು ಇಡೀ ಭೂಮಿಯಲ್ಲೇ ಇರೋದಲ್ವಾ. ಪ್ರತಿಯೊಂದು ಕೂಡ ನಾವೇನ್ ಪ್ರಕೃತಿಯಿಂದ ಏನ್ ಪಡ್ಕೊಂಡಿದ್ವಿ ಎಲ್ಲಾದ ರೀತಿಯ ಸಂಪತ್ತಲ್ವಾ. ಸಂಪತ್ತು ಅಂದ್ರೆ ಎಲ್ಲಾ ರೀತಿಯದ್ದನ್ನು ಕೂಡ, ಆರೋಗ್ಯದ ಸಂಪತ್ತು, ಮಾನಸಿಕ ಸಂಪತ್ತು, ಈ ದೇಹವನ್ನ ಪಡ್ಕೊಂಡಿದ್ದೀವಿ, ಇದು ದೈಹಿಕ ಸಂಪತ್ತು, ಹಣವನ್ನ ಪಡಿತಿದೀವಿ, ಅದೊಂದು ಸಮೃದ್ಧಿ ಸಂಪತ್ತು, ಪ್ರಾಕೃತಿಕವಾಗಿ ಪಡಿತೀವಿ ಅಲ್ವಾ. ಎಲ್ಲದನ್ನು ಕೂಡ ಈ ರೀತಿಯಾಗಿ, ಅಂದ್ರೆ ನಮ್ಮೊಂದು ಪೀಸ್ ಆಫ್ ಮೈಂಡ್ ಕೂಡ ಅದೊಂದು ಸಂಪತ್ತನೆ. ಅರ್ಥನ ಮಾಡ್ಕೊಳ್ಳಿ. ಅಂದ್ರೆ ನೀವು ಈ ರೀತಿ ನ್ಯಾಚುರಲ್ ಆಗಿ ಅಲೈನ್ ಆಗ್ಬೇಕು.
ಕಮಿಂಗ್ ಬ್ಯಾಕ್ ಟು, ಸೊ ನೋಡಿ, ಈಗ ಏನು ನಾವು ಅಫರ್ಮೇಶನ್ ಮಾಡ್ತೀವಿ, ಹಿಂದೆ ಏನು ಮಂತ್ರ ಜಪಗಳನ್ನ ಮಾಡ್ತಿದ್ರು, ಈಗಲೂ ಮಂತ್ರ ಜಪನ ಮಾಡ್ತಿರ್ತಾರೆ ಅಂದ್ರೆ ಇಲ್ಲಿ ಈ ಒಂದು ರಿಸೆಪ್ಟಿವ್ ಸ್ಥಿತಿಯಲ್ಲೇ ನಮ್ಮ ಮೈಂಡ್ ಅಲೈನ್ ಆಗೋದು. ಅರ್ಥ ಆಗ್ತಿದೆಯಲ್ಲ? ಅಂದ್ರೆ ನಾನು ಯಾರು, ನನ್ನ ರಿಯಾಲಿಟಿ ಯಾವುದು ಅನ್ನೋದನ್ನ ಹೊಸದಾಗಿ ನಾನು ಬರಿತಾ ಇದ್ದೀನಿ, ನನ್ನ ಒಂದು ನ್ಯೂ ಐಡೆಂಟಿಟಿಗೆ ಶಿಫ್ಟ್ ಆಗ್ತೀನಿ. ಈಗ ನೀವು ಅನ್ಕೋಬಹುದು ನನ್ನಿಂದ ಆಗಲ್ಲ, ನಾನು ಏನು ಮಾಡೋಕ್ಕಾಗಲ್ಲ, ಹೀಗೆ ಹೇಗೆ ಅಂತ. ಅದು ನಿಮ್ಮ ಹಳೆ ಪ್ರೋಗ್ರಾಮಿಂಗು, ಹಳೆ ಐಡೆಂಟಿಟಿ. ಈಗ ನೀವು ಯಾವಾಗ ಹೆಚ್ಚೆಚ್ಚು ರಿಪಿಟೇಷನ್ ಮಾಡ್ತೀರಾ, ಮಂತ್ರಗಳ ರೀತಿ ನೀವು ಯಾವಾಗ ಅಫರ್ಮೇಷನ್ ಸಮೃದ್ಧಿಗೆ ಸಂಬಂಧಪಟ್ಟಂತೆ, ನಿಮ್ಮ ಸಕ್ಸಸ್ಗೆ ಸಂಬಂಧಪಟ್ಟಂತೆ, ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಯಾವಾಗೆಲ್ಲ ನೀವು ಹೇಳ್ಕೊಂತೀರಾ, ಸೊ ದಟ್ ಇಲ್ಲಿ ಏನಾಗುತ್ತೆ, ಒಂದು ನಿಮ್ಮ ಒಂದು ಹೊಸ ರಿಯಾಲಿಟಿ ಕ್ರಿಯೇಟ್ ಆಗುತ್ತೆ, ಒಂದು ಹೊಸ ಜೀವನ ಸಿಗುತ್ತೆ, ಒಂದು ನ್ಯೂ ಲೈಫ್ ನ ನೀವು ಕಾಣ್ತೀರಾ, ಒಂದು ರಿಯಾಲಿಟಿಗೆ ನೀವು ಬರ್ತೀರಾ. ತಿಳಿತಾ ಇದೆಯಲ್ಲ ನಿಮ್ಗೆ? ಅಂದ್ರೆ ನೋಡಿ, ಅಫರ್ಮೇಶನ್ ಮಂತ್ರದಷ್ಟೇ ಶಕ್ತಿಶಾಲಿ ಆಗಿದೆ. ಇದು ಪ್ಯೂರ್ಲಿ ಸೈಂಟಿಫಿಕ್. ಇದನ್ನ ಕೂಡ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಇಲ್ಲಿ ಏನು, ಅಫರ್ಮೇಶನ್ ಕೂಡ ರಿಪಿಟೇಷನ್ ಮಾಡ್ತಾ, ಅಫರ್ಮೇಶನ್ ಕೂಡ ನೀವು ರಿಪೀಟ್ ನ ಮಾಡ್ತಾ ನ್ಯೂರಲ್ ಲೂಪ್ ಅನ್ನ ಓಪನ್ ಮಾಡುತ್ತೆ. ಅದನ್ನ ಹೇಳ್ತಿರೋದು ನೋಡಿ. ಪ್ರತಿಯೊಂದು ಬಾರಿ ನೀವು ಅಫರ್ಮೇಶನ್ ಹೇಳಿದಾಗ ಐ ಆಮ್ ಸಕ್ಸಸ್, ಐ ಆಮ್ ಪಾಸಿಬಲ್, ಈ ರೀತಿ ಎಲ್ಲ ಹೇಳಿದಾಗ ಏನಾಗುತ್ತೆ, ನ್ಯೂರಾನ್ಸ್ ಗಳು ಏನ್ ಮಾಡುತ್ತೆ, ಒಂದನ್ನೊಂದು ಹೊಸ ಸರ್ಕ್ಯೂಟ್ ಫಾರ್ಮ್ ಮಾಡುತ್ತೆ. ನಾನು ಇದ್ರ ಬಗ್ಗೆ ಪ್ರೀವಿಯಸ್ ಟೈಮ್ ಕೂಡ ಹೇಳಿದ್ದೀನಿ, ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಹೌ ನ್ಯೂರಾನ್ಸ್ ವರ್ಕ್. ನಮ್ಮ ಒಂದು ಬ್ರೈನ್ ಅಲ್ಲಿ ರಿಪೀಟೆಡ್ ಅಫರ್ಮೇಶನ್ ಹೇಳ್ಕೊಂಡಾಗ ಯಾವ ರೀತಿ ಕನೆಕ್ಟ್ ನ ಮಾಡುತ್ತೆ, ನ್ಯೂರನ್ಸ್ ಗಳು ಯಾವ ರೀತಿ ಇದಾಗುತ್ತೆ, ಒಂದಕ್ಕೊಂದು ಕನೆಕ್ಟ್ ನ ಮಾಡ್ಕೊಳ್ಳುತ್ತೆ. ಇಟ್ ವೈಸ್ ಟುಗೆದರ್, ಇಟ್ ಫೈಟ್ಸ್ ಟುಗೆದರ್, ಇಟ್ ಕನೆಕ್ಟ್ಸ್ ಟುಗೆದರ್. ಓಕೆ, ಇದು ಯಾವ ರೀತಿ ಎಲ್ಲ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ಸೈಂಟಿಫಿಕ್ ಅನಾಲಿಸಿಸ್ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋನ ಮಿಸ್ ಮಾಡದೆ ವಾಚ್ ಮಾಡಿ. ಓಕೆ, ನೋಡಿ, ಇದು ಯಾವಾಗ ಈ ರೀತಿ ನ್ಯೂರನ್ಸ್ ಒಂದಕ್ಕೊಂದು ಈ ಒಂದು ಸರ್ಕ್ಯೂಟ್ ಫಾರ್ಮ್ ಮಾಡುತ್ತೆ, ಓಕೆ, ಇದು ಬೇಗನೆ ಆಟೋಮ್ಯಾಟಿಕ್ಸ್ ಆಗುತ್ತೆ. ಅಂದ್ರೆ ಇದು ಮಂತ್ರದ ಮಾಡರ್ನ್ ರೂಪ. ಹೇಗೆ ಮಂತ್ರಗಳು ಹೇಳ್ತಾ ಹೇಳ್ತಾ ಆ ಒಂದು ವಲಯಕ್ಕೆ ಕನೆಕ್ಟ್ ಆಗ್ತೀವೋ, ಓಕೆ, ಅದೇ ರೀತಿ ಅಫರ್ಮೇಶನ್ ಗಳನ್ನು ಕೂಡ ಹೇಳ್ತಾ ಹೇಳ್ತಾ ನಿಮ್ಗೆ ಅದು ಅಲೈನ್ ಆಗುತ್ತೆ. ನೋಡಿ, ನೀವು ಏನ್ ಇಡೀ ಪ್ರಪಂಚ ಎಲ್ಲಾರು ಇದರಲ್ವಾ, ಈಗ ನೋಡಿ, ನಾವು ಇಡೀ ವಿಶ್ವ ಇದೆಯಲ್ವಾ, ಎಲ್ಲದನ್ನು ಕೂಡ ಒಂದಕ್ಕೊಂದು ಸಂಬಂಧ ಇದೆ, ಒಂದಕ್ಕೊಂದು ಕನೆಕ್ಷನ್ ಇದೆ. ವಿ ಆರ್ ಸಬ್ ಕಾನ್ಸಿಯಸ್ ಇಂಟರ್ ಕನೆಕ್ಟೆಡ್, ವಿ ಆರ್ ಎನರ್ಜಿ. ನಾವೆಲ್ಲರೂ ಒಂದು ಎನರ್ಜಿಗೆ ಕನೆಕ್ಟ್ ಆಗಿದ್ವಿ. ಅದಕ್ಕೆ ಹೇಳುದು ನೋಡಿ, ನೀವು ಯಾವಾಗ್ಲೂ ಕೂಡ ನಿಮ್ಮ ಸಕ್ಸಸ್ಗೆ ಸಂಬಂಧಪಟ್ಟಂತೆ, ನಿಮ್ಮ ಒಂದು ಸಮೃದ್ಧಿಗೆ ಸಂಬಂಧಪಟ್ಟಂತೆ ನೀವು ಯಾವಾಗೆಲ್ಲ ಇದ್ ಮಾಡ್ತೀರಾ, ಸೊ ಅದಕ್ಕೆ ರಿಲೇಟೆಡ್ ಆದ ವ್ಯಕ್ತಿಗಳಿಗೆ ಕನೆಕ್ಟ್ ಆಗ್ತೀರಾ, ಈವೆಂಟ್ಸ್ ಗಳಿಗೆ ಕನೆಕ್ಟ್ ಆಗ್ತೀರಾ, ಸಿಚುವೇಶನ್ ಗಳಿಗೆ ನೀವು ಕನೆಕ್ಟ್ ಆಗ್ತೀರಾ. ಅರ್ಥ ಆಗ್ತಿದೆಯಲ್ಲ? ಅಂದ್ರೆ ಯು ಕ್ರಿಯೇಟ್ ಯುವರ್ ಲೈಫ್, ಯು ಆರ್ ದ ಕ್ರಿಯೇಟರ್. ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಅಂದ್ರೆ ನೋಡಿ, ಏನ್ಸಿಯಂಟ್ ಸೇಂಜಸ್ ಕೂಡ ಅದೇ ತರ ಅಲ್ವಾ ಹೇಳ್ತಿದ್ದು. ಅಂದ್ರೆ ಯಾವ ಮಂತ್ರ ಜಪ ಮಾಡ್ತೀರಾ ನೀವು ಅದೇ ಆಗ್ತಿದ್ದೀರಾ. ಹಿಂದೆ ಅದೇ ಅಲ್ವಾ ಹೇಳಿದ್ದು, ಬುದ್ಧನೂ ಅದೇ ಹೇಳಿರೋದಲ್ವಾ, ನೀವೇನ್ ಥಿಂಕ್ ಮಾಡ್ತೀರಾ ನೀವು ಅದಾಗ್ತೀರಾ. ಶ್ರೀಕೃಷ್ಣ ಪರಮಾತ್ಮನು ಕೂಡ ಅದೇ ಹೇಳಿರೋದಲ್ವಾ, ಯದ್ಭಾವಂ ತದ್ಭವತಿ. ಅಂದ್ರೆ ಇಲ್ಲಿ ಏನು, ಆಸ್ ದ ಫೀಲಿಂಗ್ ಸೊ ದ ಬಿಕಮಿಂಗ್, ಆಸ್ ದ ಇನ್ನರ್ ಸ್ಟೇಟ್ ಸೊ ದ ಔಟರ್ ರಿಯಾಲಿಟಿ. ಅಂದ್ರೆ ಮನಸ್ಸು ಯಾವ ಭಾವನೆಯಲ್ಲಿ ಸ್ಥಿರವಾಗುತ್ತೋ ಆ ಭಾವನೆಯೇ ನಿನ್ನ ಭಾಗ್ಯ, ನಿನ್ನ ಜೀವನಕ್ಕೆ ರೂಪ ಕೊಡುತ್ತೆ. ಅಂದರೆ ಇಫ್ ಯುವರ್ ಇನ್ನರ್ ಸ್ಟೇಟ್ ಇಸ್ ಫೇತ್, ಲವ್, ಸ್ಟೆಬಿಲಿಟಿ, ಕಾನ್ಫಿಡೆನ್ಸ್, ದೆನ್ ಯುವರ್ ಔಟರ್ ಲೈಫ್ ಬಿಕಮ್ಸ್ ದ ಸೇಮ್. ಅಂದರೆ ನೋಡಿ, ಇಲ್ಲಿ ನೆವಿಲ್ ಗಾರ್ಡರ್ ಕೂಡ ಅದೇ ಹೇಳ್ತಾರೆ. ನೆವಿಲ್ ಗಾರ್ಡರ್ ಏನು ಹೇಳೋದು, ನೀನು ಒಳಗೆ ಏನು ಭಾವಿಸ್ತೀಯೋ, ಯಾವ ಸ್ಥಿತಿಯಲ್ಲಿ ಬದುಕುತ್ತೀಯೋ ಅದೇ ನಿನ್ನ ಬದುಕಿನ ರೂಪವಾಗಿ ಹೊರಗಡೆ ಕಾಣಿಸುತ್ತೆ. ಅಂದರೆ ಅದು ನಿನ್ನ ರಿಯಾಲಿಟಿಯಾಗಿ ಬರುವಂಥದ್ದು. ಇದು ನೋಡಿ, ಶ್ರೀಕೃಷ್ಣ ಹೇಳಿದ ಯದ್ಭಾವಂ ತದ್ಭವತಿ ಅನ್ನೋ ಮಾತಿನ ಮಾಡರ್ನ್ ಸೈಕಾಲಜಿ ರೂಪ. ಅಂಡರ್ಸ್ಟ್ಯಾಂಡ್ ಆಗ್ತಿದೆಯಲ್ಲ ನಿಮಗೆ? ಕ್ಲಿಯರ್ ಆಗಿ ಇದನ್ನ ನೀವು ಅರ್ಥ ಮಾಡ್ಕೋಬೇಕು. ನೆವಿಲ್ ಗಾರ್ಡರ್ ಏನು ಹೇಳ್ತಾರೆ, ನೀನು ನಿನ್ನ ಬಯಕೆಯ ಫಲಿತಾಂಶ ನಿನಗೆ ಸಿಕ್ಕಿದೆ, ನಿನಗೆ ಬಂದಿದೆ. ಅಂದರೆ ಒಂದೊಂದು ಕ್ಷಣವೂ ಆ ಭಾವದಲ್ಲಿ ಇರೋದು, ಆ ಭಾವವೇ ನಿನ್ನ ರಿಯಾಲಿಟಿಯನ್ನು ನಿರ್ಮಿಸುವಂಥದ್ದು. ಅಂದರೆ ಅವರ ದೃಷ್ಟಿಯಲ್ಲಿ ಅಸಂಪ್ಷನ್ ಅಂದರೆ ಫ್ಯಾಂಟಸಿ ಅಲ್ಲ, ಅದು ನಿನ್ನ ಇನ್ನರ್ ಸ್ಟೇಟ್ನ ಶಿಫ್ಟ್. ಅಂದರೆ ಅದು ನಿನ್ನ ದೈವ, ನಿನ್ನ ಫಲ, ಎಲ್ಲವನ್ನೂ ಮರುರೂಪಗೊಳಿಸೋ ಒಂದು ಕ್ರಿಯೇಟಿವ್ ಪವರ್. ಅಂದರೆ ನೋಡಿ, ಅವರು ಇಮ್ಯಾಜಿನೇಷನ್ನ ಗಾಡ್ ಅಂತ ಹೇಳ್ತಾರೆ, ನಮ್ಮ ಒಳಗಿನ ಸೂಪರ್ ಪವರ್ ಅಂತ ಹೇಳ್ತಾರೆ. ಅದನ್ನೇ ಹೇಳೋದಲ್ವಾ, ಯಾವಾಗ ನೀವು ಐ ಆಮ್ ಡಿವೈನ್, ನಾನು ಆ ಡಿವೈನ್ನ ಶಕ್ತಿ, ಆ ಡಿವೈನ್ನ ಅಂಶ ಅಂತ ಅನ್ಕೊಂತೀರೋ ಆಗ ನಿಮಗೆ ಇದರ ಅರ್ಥ ಸಂಪೂರ್ಣವಾಗಿ ಅರಿಯೋಕ್ಕಾಗೋದು. ಅಂದರೆ ಅಫರ್ಮೇಷನ್ ನನ್ನ ಹೊಸ ಸೆಲ್ಫ್ನ ಒಂದು ಮಂತ್ರ ಜಪ. ಕ್ಲಿಯರ್ ಆಗ್ತಿದೆಯಾ ನಿಮಗೆ? ಅಂಡರ್ಸ್ಟ್ಯಾಂಡ್ ಆಗ್ತಿದೆಯಾ? ಅಂದ್ರೆ ನೋಡಿ, ಈಗ ನೋಡಿ, ಸಂಪತ್ತು ಸಮೃದ್ಧಿ ಹೇಗ್ ಬರುತ್ತೆ, ಹೇಗ್ ಮ್ಯಾನಿಫೆಸ್ಟ್ ಆಗುತ್ತೆ, ಹೇಗ್ ಅಟ್ರಾಕ್ಟ್ ಆಗುತ್ತೆ, ನೀವು ಇದನ್ನೆಲ್ಲ ಕೇಳ್ತಿರಲ್ವಾ. ನೋಡಿ, ಶಿವ ತತ್ವದಲ್ಲಿ ಒಂದು ನಿಯಮ ಇದೆ. ಏನು? ನಿನ್ನ ಪ್ರಜ್ಞೆ ಎಲ್ಲಿ ಫ್ಲೋ ಆಗುತ್ತೋ ಅಲ್ಲಿಯೇ ನಿನ್ನ ರಿಯಾಲಿಟಿ ಗ್ರೋ ಆಗುತ್ತೆ. ಅಂದ್ರೆ
ನಾನು ಏನು ಮಂತ್ರಗಳನ್ನ ಇದು ಮಾಡ್ತಿದ್ದೀನಿ, ಸೊ ಆ ಒಂದು ವಲಯಕ್ಕೆ ಕನೆಕ್ಟ್ ಆಗುತ್ತೆ. ನನ್ನ ಒಂದು ಇಡೀ ಕಾನ್ಸಿಯಸ್ನೆಸ್ ಸ್ಟೇಟು ಅಲ್ಲಿ ಇರುತ್ತೆ, ಅಲ್ಲಿ ಉಳಿಯುತ್ತೆ. ಅಂದ್ರೆ ನೋಡಿ, ಮನಸ್ಸು ಒಂದು ಸಮೃದ್ಧಿಯ ಆ ಒಂದು ವಲಯಗಳಿಗೆ ಕನೆಕ್ಟ್ ಆದಾಗ, ನೀನು ಸಮೃದ್ಧಿ ಕಡೆಗೆ ನಿಮ್ಮ ಒಂದು ಫೋಕಸ್ ನ ಇಟ್ಟಾಗ, ನೀನು ಅದನ್ನ ಅಫರ್ಮ್ ಮಾಡಿದಾಗ, ನೀವು ಅದನ್ನ ವಿಜುವಲೈಸ್ ಮಾಡಿದಾಗ, ಅಂದ್ರೆ ನೀವು ಆ ಒಂದು ವಲಯಗಳಿಗೆ ಟ್ಯೂನ್ ಇನ್ ಆಗ್ತೀರಾ. ಅರ್ಥ ಆಗ್ತಿದೆಯಲ್ಲ? ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತೆ, ಸಮೃದ್ಧಿ ಸಕ್ಸಸ್ಗೆ ಸಂಬಂಧಪಟ್ಟಂತೆ ನಿಮ್ಮ ಹ್ಯಾಬಿಟ್ಸ್ ಇರ್ಬೋದು, ನಿಮ್ಮ ಚಾಯ್ಸಸ್ ಇರ್ಬೋದು, ನಿಮ್ಮ ಆಕ್ಷನ್ ಇರ್ಬೋದು, ನಿಮ್ಮ ಐಡೆಂಟಿಟಿ ಇರ್ಬೋದು, ಎಲ್ಲವೂ ಕೂಡ ಬದಲಾಗುತ್ತೆ. ಇದನ್ನ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ನೀನು ಇಲ್ಲಿ ಆ ಒಂದು ವಲಯಗಳಿಗೆ ನೀವು ಕನೆಕ್ಟ್ ಆಗಿ, ಮತ್ತು ಆ ಒಂದು ರಿಯಾಲಿಟಿ ನಿಮ್ಗೆ ಅನ್ಫೋಲ್ಡ್ ಆಗುವಂಥದ್ದು. ನೋಡಿ, ನಿಮ್ಗೆ ಏನ್ ಬೇಕೋ ಅದನ್ನ ನೀವು ಜಸ್ಟ್ ಮಂತ್ರದ ರೀತಿ ನೀವೇನ್ ಆಗ್ಬೇಕು, ಜಸ್ಟ್ ಸ್ಟೇಟ್ ಆಫ್ ಬೀಯಿಂಗ್ ನ ಬಗ್ಗೆ ನಾನು ಹೇಳ್ತಿರೋದು ಇವಾಗ. ಓಕೆ, ಅಂದ್ರೆ ನಿಮ್ಗೆ ಏನನ್ನ ಪಡಿಬೇಕು ಅಂತಿದ್ದೀರಾ, ಅದು ನೀವಾದಾಗ, ಅದನ್ನೇ ನಿಮ್ಮ ಜಪ ಆದಾಗ, ಅದೇ ನಿಮ್ಮ ಮಂತ್ರ ಆದಾಗ, ಸೊ ಅದು ನಿನ್ನ ಮುಂದೆ ಅನ್ಫೋಲ್ಡ್ ಆಗುತ್ತೆ. ತಿಳಿತಾ ಇದೆಯಲ್ಲ? ಅಂದ್ರೆ ಅಫರ್ಮೇಶನ್ ನ ಮಾಡ್ತಾ ಇದೀಯ ಅಂತ ಹೇಳಿದ್ರೆ ತಿಳ್ಕೊಳ್ಳಿ. ಸೊ ಅಫರ್ಮೇಶನ್ ನ ಜಪ ರೀತಿ ಮಾಡ್ತಾ ಇದೀಯ ಅಂದ್ರೆ ಶಿವ ಮಂತ್ರದ ಹಾಗೆ ನೀನು ನಿನ್ನ ಆಕಾಂಕ್ಷೆಯನ್ನ ಕಾನ್ಸಿಯಸ್ನೆಸ್ಗೆ ಕನೆಕ್ಟ್ ಮಾಡ್ತೀರಾ. ಅರ್ಥ ಆಗ್ತಿದೆಯಲ್ಲ? ಅದು ನಿಧಾನವಾಗಿ ನಿನ್ನ ಸೆಲ್ಫ್ ಇಮೇಜ್ ಅನ್ನ ಬದಲಾಯಿಸುತ್ತೆ, ನಿನ್ನ ಬಯಕೆಗಳನ್ನ ರಿಯಾಲಿಟಿಯಾಗಿ ಹೊಳೆಯುವಂತೆ ಮಾಡುತ್ತೆ. ಸೊ ಈ ಒಂದು ವಿಡಿಯೋ ಹೇಗೆ ಅನಿಸ್ತು ನಿಮ್ಗೆ? ನೋಡಿ, ಅಫರ್ಮೇಶನ್ ಎಷ್ಟು ಸೈಂಟಿಫಿಕ್ ಇದೆ ಅಂತ. ಸೊ ನೀವೆಷ್ಟು ಬಾರಿ ಅಫರ್ಮ್ ನ ಮಾಡ್ತೀರಾ, ನೀವೆಷ್ಟು ಬಾರಿ ರಿಪೀಟ್ ನ ಮಾಡ್ತೀರಾ, ನೀವೆಷ್ಟು ಬಾರಿ ಪಾಸಿಟಿವ್ ಆಗಿ ಅಸೂಮ್ ನ ಮಾಡ್ತೀರಾ, ಸೊ ಎಲ್ಲವೂ ಕೂಡ ನಿಮ್ಗೆ ಸಿಗುತ್ತೆ. ನೋಡಿ, ನೀವು ಈ ರೀತಿಯಾಗಿ ನೀವು ಅಫರ್ಮ್ ನ ಮಾಡೋದ್ರಿಂದ, ಮಂತ್ರದ ರೀತಿ ನೀವು ಜಪನ ಮಾಡೋದ್ರಿಂದ, ಸೊ ನಿಮಗೆ ಬೇಕಾದ ರಿಯಾಲಿಟಿನ ನೀವು ಕ್ರಿಯೇಟ್ ನ ಮಾಡ್ಕೊಂತೀರಾ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಗಾಡ್ ಮೈಂಡ್ಸೆಟ್ ಅಂಡ್ ಮ್ಯಾನಿಫೆಸ್ಟೇಷನ್ ವಿಡಿಯೋ. ಈ ವಿಡಿಯೋ ಹೇಗೆ ಅನಿಸ್ತು ಕಾಮೆಂಟ್ ನಲ್ಲಿ ತಿಳಿಸಿ. ಲವ್ ಯು ಆಲ್, ಟೇಕ್ ಕೇರ್.